ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದಲಿತರ ಒಂದು ದೊಡ್ಡ ಶಕ್ತಿಯಾಗಿರುವಂಥ ಮಾಜಿ ಸಚಿವರಾಗಿರುವಂಥ KN ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂಥ ವಿಚಾರ ಇಡೀ ರಾಜ್ಯದ ಜನತೆಗೆ, ಶೋಷಿತರಿಗೆ, ಹಿಂದುಳಿದ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಅತ್ಯಂತ ಆಘಾತಕಾರಿಯಾಗಿರುವಂಥ ವಿಚಾರ. ನಾವೆಲ್ಲರೂ ಕೂಡ ಹಿಂದುಳಿದ ದಲಿತ ಮಠಾಧೀಶರು ಅವರನ್ನು ಭೇಟಿ ಮಾಡಿ, ಅದು ಅವ್ರಿಗಾಗಿರುವಂಥ ನಷ್ಟ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಆಗಿರುವಂಥ ನಷ್ಟ ಅನ್ನುವಂಥದ್ದನ್ನು ನಾವು ಈಗಾಗಲೇ ಅವ್ರ ಜೊತೆಗೆ ಮಾತನಾಡಿ ನಾವೆಲ್ಲ ಮಠಾಧೀಶರು ಕೂಡ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ಒಂದು ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಸಮುದಾಯದ ಒಬ್ಬ ಮುಖಂಡ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶನ ಕೊಡ್ಬೋದಿತ್ತು, ಕಾರಣ ಕೇಳಿ ಅವಕಾಶಗಳನ್ನ ಕೊಡ್ಬೋದಿತ್ತು. ಅದು ಯಾವುದನ್ನೂ ಮಾಡದೆ ಏಕಾಏಕಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟದ್ದು ನಮ್ಮೆಲ್ಲ ಮಠಾಧೀಶರಿಗೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಜನಸಾಮಾನ್ಯರಿಗೆ ಇದು ನೋವಾಗಿರುವಂಥದ್ದು. ಆಗಿರುವಂತಹ ನೋವನ್ನು ನಾವೆಲ್ಲರೂ ಕೂಡ ಸರಿ ಮಾಡಬೇಕು ಅನ್ನುವಂಥದ್ದು. ಒಬ್ಬ ರಾಜಣ್ಣ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಆಗಿದ್ದಾರೆ ಅನ್ನೋದಕ್ಕಿಂತ ಅವರು ಇಡೀ ದಲಿತ ಸಮುದಾಯದ ಒಬ್ಬ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ಎಲ್ಲರ ಶಕ್ತಿಯಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಅವರ ಕ್ಷೇತ್ರ, ಈ ಜಿಲ್ಲೆ, ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗಳು ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದನ್ನು ಪಕ್ಷದ ಹೈಕಮಾಂಡ್ನವರು ಏನಿವತ್ತು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅವರನ್ನು ಸಚಿವ ಸಂಪುಟಕ್ಕೆ ವಾಪಸ್ ಕರೆತರುವಂಥ, ಅವರನ್ನು ವಾಪಸ್ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅಂತ ಹೇಳಿನೇ ಇವತ್ತೆಲ್ಲ ನಾವು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ನಾವು ಮುಂದೆ ಹೈಕಮಾಂಡ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗಾಗಿರುವಂಥ ನಷ್ಟವನ್ನು, ಈ ಸಮುದಾಯಗಳಿಗಾಗಿರುವಂಥ ನಷ್ಟವನ್ನು ತುಂಬಿಕೊಡ್ಬೇಕು ಹಾಗೆ ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೇಳುವಂಥ ಹಿನ್ನೆಲೆ ಒಳಗೆ ನಾವು ಇವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಆಗಬಾರ್ದಾಗಿತ್ತು. ರಾಜಣ್ಣವರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆಗೊಳ್ಳಿ, ಈ ಎಲ್ಲ ಸಮುದಾಯಗಳಿಗೆ ಒಂದು ರಾಜಕೀಯ ಸ್ಥಾನಮಾನ ಕೊಟ್ಟಿರುವಂಥ ಹಿನ್ನೆಲೆ ಒಳಗಡೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.